ಸಭೆಯಲ್ಲಿ ಇರಲಿಲ್ಲ. ನಮ್ಮ ಸ್ವಂತ ಊರಾದ ತುಮಕೂರು ಜಿಲ್ಲೆ ಪಾವಗಡಕ್ಕೆ ಹೋಗಿದ್ದೆ ಕೆಲವು ಕೆಲಸಗಳ ಮೇಲೆ. ಬರೋಣ ಅಂತ ಹೇಳಿ ಶನಿವಾರ ಸಿದ್ಧನಾಗಿದ್ದೆ. ಆದರೆ ಅಲ್ಲಿ ನನ್ನ ಸ್ನೇಹಿತರೆಲ್ಲ ಸೇವೆ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಒಟ್ಟಿಗೆ 2001ರಲ್ಲಿ ಬೈಬಲ್ ಕಾಲೇಜ್ ಮಾಡಿಕೊಂಡು ಒಬ್ಬೊಬ್ಬರೊಂದೊಂದು ಕಡೆ ಹೋಗಿ ಸೇವೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಬ್ಬ ಸ್ನೇಹಿತ ಪಾವಗಡದಲ್ಲೇ ಸೇವೆ ಮಾಡ್ತಾ ಇದ್ದಾರೆ. ದೊಡ್ಡ ಸಭೆ ಕಟ್ಟಿ ಒಳ್ಳೆ ಸೇವೆ ಮಾಡ್ತಿದ್ದಾರೆ. ಅದಕ್ಕೆ ನೀವು ಇವಾಗ ಇಲ್ಲೇ ಇದ್ದು ವಾಕ್ಯ ಕೊಡಬೇಕು ಅಂತ ತುಂಬ ಕೇಳಿಕೊಂಡ್ರು. ಹಾಗಾಗಿ ಬರೋಕ್ಕಾಗಿಲ್ಲ. ದೇವ್ರ ನಾಮ ಸ್ತೋತ್ರವಾಗಲಿ. ಈ ವಾರ ಮತ್ತೆ ನಿಮ್ಮನ್ನು ಈ ರೀತಿ ನೋಡೋದಕ್ಕೆ ಸಂತೋಷವಾಗ್ತಾ ಇದೆ. ವಾಕ್ಯವನ್ನು ನಾವು ಓದ್ಕೊಳ್ಳಿ. ಮತ್ತಾಯ 3ನೇ ಅಧ್ಯಾಯ 1ರಿಂದ 12 ತನಕ ಈ ವಾರ ನಾವು ಧ್ಯಾನ ಮಾಡೋದಾದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ ಬರೆಯಲ್ಪಟ್ಟಿದೆ. ಆತನ ಹೆಸರು ಸ್ನಾನಿಕನಾದ ಯೋಹಾನ ಎಂಬುದಾಗಿ. ಯಾರು ಮಕ್ಕಳೆಲ್ಲ ಕೇಳಿಸ್ಕೊಂಡಿದ್ದಾರೆ? ಎಲ್ಲಿ ಬರ್ಕೋತಿಲ್ವ? ಸ್ನಾನಿಕನಾದ ಯೋಹಾನ. ಯಾರು ಈ ಸ್ನಾನಿಕನಾದ ಯೋಹಾನನು? ಈತನಿಂದ ನಾವು ಕಲಿಬೇಕಾಗಿರೋದು ಏನಿದೆ ಅಂತ ಇವಾಗದಲ್ಲಿ ನಾವು ಸ್ವಲ್ಪ ಧ್ಯಾನ ಮಾಡೋಣ. ಇವತ್ತಿನ ಅಂಶ ಬಂದು ಮಾರ್ಗ ಸಿದ್ಧಪಡಿಸಿ ಅಂತ ಹೇಳಿ ಮತ್ತಾಯ 3:11-12 ನಾವು ಈಗಾಗಲೇ ಓದ್ಕೊಂಡ್ವಿ. ಸೊ ಪರಿಚಯದಲ್ಲಿ ಕೆಲವು ವಿಷಯಗಳು. ಈ ಸ್ನಾನಿಕನಾದ ಯೋಹಾನನು ಯಾರು ಎಂಬುದಾಗಿ ನಾವು ನೋಡೋದಾದ್ರೆ ಯೆಶಾಯ ಗ್ರಂಥದಲ್ಲಿ 40ನೇ ಅಧ್ಯಾಯ 3ನೇ ವಚನದಲ್ಲಿ, ಅಂದರೆ 3ನೇ ವಚನದಿಂದಲೂ ಕೂಡ ಈ ಸ್ನಾನಿಕನಾದ ಯೋಹಾನನ ಬಗ್ಗೆ ಮುಂಚಿತವಾಗಿ ಬರೆಯಲ್ಪಟ್ಟಿದೆ. ಓದೋಣ ಒಂದು ವಚನ. ಯೆಶಾಯ 40:3ನೇ ವಚನ. ಇಗೋ ಒಂದು ವಾಣಿ, ಅರಣ್ಯದಲ್ಲಿ ಯೆಹೋವನ ದಾರಿಯನ್ನು ಸರಿಪಡಿಸಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ನೆಟ್ಟಗೆ ಮಾಡಿದೆ ಅಂತ ಕೂಗ್ತಾ ಇರುವಂತ ಒಂದು ವಾಣಿ. ಒಬ್ಬ ವ್ಯಕ್ತಿ ಏನಂತ ಕೂಗ್ತಾ ಇದ್ದಾರೆ? ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದ ಮೇಲೆ ದೀಕ್ಷಾಸ್ನಾನ ತಗೊಳಕಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಹೋಗ್ತಿರ್ಬೇಕಾದ್ರೆ ಯೋರ್ದನ ಹೊಳೆ ಹತ್ರ ಅಲ್ಲೊಬ್ಬ ವ್ಯಕ್ತಿ ಜೋರಾಗಿ ಕೂಗ್ತಾ ಇದ್ದಾನೆ. ಏನಂತ ಕೂಗ್ತಾ ಇದ್ದಾನೆ? ನೀವೆಲ್ಲರೂ ನಿಮ್ಮ ಪಾಪಗಳಿಂದ ದೇವರ ಕಡೆಗೆ ತಿರುಗಿರಿ, ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರ ಕಡೆಗೆ ತಿರುಗಿ. ಇನ್ನು ಎಷ್ಟು ದಿನ ಅವನು ಹೇಳೋದು ಎಲೆ ಸರ್ಪ ಜಾತಿಯವರೇ ಅಂತ. ಏನಂತ? ಎಲೆ ಸರ್ಪ ಜಾತಿಯವರೇ, ಇನ್ನು ಎಷ್ಟು ದಿನ ನೀವು ನಿಮ್ಮ ಇಷ್ಟಕ್ಕೆ ನಿಮ್ಮ ಮಾರ್ಗದಲ್ಲಿ ಹೋಗ್ತಾ ಇರ್ತೀರಾ ಅಂತ ಹೇಳಿ ಕ್ರಿಸ್ತನ ದಾರಿಯನ್ನ ಸಿದ್ಧ ಮಾಡ್ತಾ ಇದ್ದ. ಜನರು ದೇವರ ಬಳಿಗೆ ಬರಲಿಕ್ಕೆ ಅವನು ಮಾರ್ಗವನ್ನು ಸಿದ್ಧಪಡಿಸ್ತಿದ್ದ. ಅದಕ್ಕೋಸ್ಕರನೇ ಇವತ್ತಿನ ವಾಕ್ಯದಿಂದ ನಾವು ಕಲಿಬೇಕಾಗಿರೋದು ಕೂಡ, ನಾವು ಹೇಗೆ ದೇವರ ಬಳಿಗೆ ಬಂದಿದ್ದೇವೋ ನಮ್ಮ ಕುಟುಂಬ, ನಮ್ಮ ಸ್ನೇಹಿತರು, ನಮ್ಮವರು ಕೂಡ ದೇವರ ಬಳಿಗೆ ಬರೋದಕ್ಕೆ ನಾವು ಮಾರ್ಗವಾಗಬೇಕು. ನಾವು ದಾರಿಯನ್ನು ಸಿದ್ಧ ಮಾಡಬೇಕು. ದೇವರ ಬಳಿಗೆ ಬರೋದಕ್ಕೆ ನಾವು ಯಾರು ತಡೆಯಾಗಿರಬಾರ್ದು. ಅರ್ಥ ಆಗ್ತಿದೆ? ಒಬ್ಬರು ಬೀಳೋದಕ್ಕೆ, ಒಬ್ಬರು ಪಾಪದಲ್ಲಿ ಬೀಳೋದಕ್ಕೆ, ಒಬ್ಬರು ದೇವರಿಂದ ದೂರ ಆಗೋದಕ್ಕೆ ನಾವು ಕಾರಣರಾಗಬಾರ್ದು. ಆದ್ರೆ ಅವ್ರ ದೇವರನ್ನ ಕಂಡುಕೊಳ್ಳೋದಕ್ಕೆ ನಾವು ಒಂದು ಮಾರ್ಗವನ್ನು ಸಿದ್ಧಪಡಿಸಬೇಕು. ಹಲ್ಲೆಲೂಯಾ. ಯಾವ ರೀತಿ ನಮ್ಮವ್ರನ್ನ ದೇವರ ಬಳಿಗೆ ನಡೆಸಬಹುದು, ಯಾವ ರೀತಿ ನಮ್ಮ ಗ್ರಾಮದವ್ರನ್ನ ದೇವರ ಬಳಿಗೆ ನಡೆಸಬಹುದು ಅಂತ ಹೇಳ್ಬಿಟ್ಟು ಇವತ್ತು ಅನೇಕ ಗ್ರಾಮಗಳಲ್ಲಿ ಕೇಳಿಸ್ಕೊಡ್ತಿರುವಂತ ವಿಷಯಗಳೇನು ಅಂತ ಹೇಳಿದ್ರೆ, ದೇವ್ರು ನಂಬಿರೋ ಮಕ್ಕಳ ಬಗ್ಗೆ ಕೆಟ್ಟದಾಗ ಮಾತಾಡ್ತಿರ್ತಾರೆ. ನಂಬದೇ ಇರೋರು ಬಿಡಿ, ಅವ್ರು ಕೆಟ್ಟವರು ಕೆಟ್ಟದನ್ನ ಮಾಡ್ತಿರ್ತಾರೆ, ಅದು ಬೇರೆ ವಿಷಯ. ಯೇಸುವನ್ನ ನಂಬಿರೋರ ಬಗ್ಗೆ ನಾನು ಹೇಳ್ತಿರೋದು. ಅನ್ಯ ಜನರು ಅಥವಾ ಅನೇಕರು ಯೇಸುವನ್ನ ನಂಬದೇ ಇರೋದಕ್ಕೆ ಕಾರಣ ಯಾರು ಗೊತ್ತಾ? ಯೇಸು ನಂಬಿರೋರು.
ನಾವು ಯೇಸು ನಂಬಿದೀವಿ ಅಂತ, ನಾವು ಚರ್ಚ್ಗೆ ಹೋಗ್ತಿದೀವಿ ಅಂತ ಕೂಡ ಅವರ ಜೀವಿತಗಳು ಬದಲಾಗಿರಲ್ಲ. ನೋಡೋರು ಏನಂತಾರೆ, ಇವ್ರು ಯೇಸುಗೆ ಹೋಗ್ತಿದಾರಂತೆ, ಇವ್ರು ಯೇಸುವನ್ನು ನಂಬಿದಾರಂತೆ, ಸಭೆಗೆ ಹೋಗ್ತಾರಂತೆ, ಅಷ್ಟು ದೊಡ್ಡ ದೇವರು, ಅವರೇ ಹೇಳ್ತಾರೆ ಅಷ್ಟು ದೊಡ್ಡ ದೇವರು ನಂಬಿದ್ದಾರೆ, ಅಷ್ಟು ಪರಿಶುದ್ಧ ದೇವರು ನಂಬಿದ್ದಾರೆ, ಆದ್ರೆ ಇವ್ರ ಜೀವಿತಗಳು ಇನ್ನೂ ಬದಲಾಗಿದೆ. ಇನ್ನು ನಾವು ಅಲ್ಲೋದ್ರೆ ನಮಗೇನು ಒಳ್ಳೇದಾಗುತ್ತೆ? ಇಷ್ಟು ವರ್ಷದಿಂದ ಹೋಗ್ತಿರೋ ಇವ್ರ ಜೀವಿತದಲ್ಲಿ ಈ ತರ ಇರಬೇಕಾದ್ರೆ ಇನ್ನು ನಮ್ಮ ಜೀವನದಲ್ಲಿ ಬದಲಾಗುತ್ತೆ ಅಂತ ಅವರು ದೇವರನ್ನ ನಂಬೋದಕ್ಕೆ ನೀನ್ ತಡೆ ಆಗಿದೆಯಾ? ನಿಮ್ಗೆ ಊರಲ್ಲಾಗಲಿ ನಿಮ್ಮ ಕುಟುಂಬದಲ್ಲಾಗಲಿ. ಅರ್ಥ ಆಗ್ತಿದ್ಯಾ? ಬದಲಾಯಿಸುವ ದೇವರನ್ನ ನಂಬಿಕೊಂಡು, ನಮ್ಮ ಜೀವಿತಗಳನ್ನ ಬದಲಾಯಿಸುವ ದೇವರನ್ನ ನಂಬಿಕೊಂಡು ನಮ್ಮ ಜೀವಿತಗಳು ಇನ್ನೂ ಬದಲಾಗದೇ ಇದ್ರೆ ದೇವರಲ್ಲ ಸಮಸ್ಯೆ ಇರೋದು, ನಿನ್ನಲ್ಲಿ. ನೀನ್ ಯಾವ್ದನ್ನ ಬಿಡ್ಬೇಕು ಅದನ್ನ ಬಿಡ್ತಿಲ್ಲ, ಯಾವ್ದನ್ನ ಹಿಡ್ಕೋಬೇಕು ಅದನ್ನ ಹಿಡ್ಕೊಂತಿಲ್ಲ, ಅದೇ ಸಮಸ್ಯೆ ಆಗ್ತಿರೋದು. ಒಂದು ಸಲ ದೇವರ ವಾಕ್ಯದ ಪ್ರಕಾರ ಬದಲಾವಣೆ ಆಗಿ ನೋಡು, ಒಂದು ಅವಕಾಶ ದೇವರಿಗೆ ನಿನ್ನ ಜೀವನದಲ್ಲಿ ಕೊಟ್ಟು ನೋಡು. ದೇವರಿಗೆ ನನ್ನ ಇಷ್ಟಕ್ಕಲ್ಲ, ಇಷ್ಟು ದಿನ ನನ್ನ ಇಷ್ಟಕ್ಕೆ ಓಡ್ತಾ ಇದ್ದೆ, ನನ್ನ ಇಷ್ಟದಂತೆ ನನಗೆ ಯಾವ ಸಲ ಕಾಣುತ್ತೋ ಅದು ಮಾಡ್ತಾ ಇದ್ದೆ, ಆದ್ರೆ ಇನ್ಮೇಲೆ ನಾನು ಆ ರೀತಿ ಬದುಕಲ್ಲ, ನಿನಗಿಷ್ಟವಾದ ಮಾರ್ಗದಲ್ಲಿ ಬರ್ತೀನಿ, ನಿನಗಿಷ್ಟವಾದದನ್ನು ಮಾಡ್ತೀನಿ ಅಂತ ಒಂದು ಸಲ ನಿನ್ನ ಜೀವನದಲ್ಲಿ ಸಂಪೂರ್ಣವಾಗಿ ನಿನ್ನ ಮನಸ್ಸನ್ನು ದೇವರಿಗೆ ಕೊಟ್ಟು ನೋಡು. ಅಲ್ಲೂಯ. ನಿನ್ನ ವಿರುದ್ಧವಾಗಿ ತಪ್ಪಾಗಿ ಮಾತಾಡ್ತಿರೋರೆ ನಿನ್ನ ಬಗ್ಗೆ ಒಳ್ಳೆದಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನಿನ್ನ ಗೌರವ ಕೊಡದೇ ಇರೋರೆ ನಿನ್ನ ಗೌರವ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಸೊ ಈ ಸ್ನಾನಿಕನಾದ ಯೋಹಾನನು ಕೂಡ ಅಡವಿಯಲ್ಲಿ ಕೂಗಿ ಕೂಗಿ ಹೇಳ್ತಾ ಇದ್ದಂತ ವಿಷಯ ಏನು ಅಂತ, ಯೇಸು ಸ್ವಾಮಿಯ ಮಾರ್ಗವನ್ನು ಸಿದ್ಧಪಡಿಸ್ತಾರೆ. ದೇವ್ರ ಕಡೆಗೆ ತಿರುಗಿರಿ ಅಂತ ಕರೀತಿದ್ದ. ಆತನ ಹೇಳಿದ ಸಂದೇಶ ಏನು ಗೊತ್ತಾ? ನನ್ನ ಹಿಂದೆ ಒಬ್ಬ ಬರ್ತಾ ಇದ್ದಾನೆ. ಏನಂತ? ನನ್ನ ಹಿಂದೆ ಒಬ್ಬ ಬರ್ತಾ ಇದ್ದಾನೆ, ಅವನ ಏನಂತ ಹೇಳ್ತಿದ್ದಾನೆ? ಅವನ ಕೆರೆಗಳನ್ನ ಬಿಚ್ಚೋದಕ್ಕೂ ನನಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ನನ್ನ ಹಿಂದೆ ಬರ್ತಿರುವಂತ ಒಬ್ಬ ವ್ಯಕ್ತಿ, ಅವನು ದೇವರು, ಯೇಸು ಬರ್ತಾ ಇದ್ದಾರೆ. ಆ ಯೇಸುವಿನ ಒಂದು ಚಪ್ಪಲಿಯ ಒಂದು ಏನೋ ದಾರವನ್ನು ಕೂಡ ಬಿಚ್ಚೋದಕ್ಕೆ, ಪಾದ ರಕ್ಷೆಗಳನ್ನು ಕಳಿಸೋದಕ್ಕೂ ಕೂಡ ಯೋಗ್ಯತೆ ನನಗೆ ಇಲ್ಲ, ಅಷ್ಟು ತಗ್ಗಿಸ್ಕೊಳ್ತಾರೆ. ನಾವಿವತ್ತು ಎಷ್ಟು ಹೆಚ್ಚಿಸ್ಕೊತೀವಿ ಅಂದ್ರೆ ನಮ್ಮನ್ನು ನಾವು ಹೆಚ್ಚಿಸ್ಕೊಳ್ತಾ ಇರ್ತೀವಿ. ಬೈಬಲ್ ನಮ್ಗೆ ಹೇಳ್ಕೊಡೋದೇನು? ನಾವು ತಗ್ಗಿಸ್ಕೋಬೇಕು ಅಂತ. ನಾವು ತಗ್ಗಿಸ್ಕೊಂಡ್ರೆ ದೇವ್ರು ನಮ್ಮನ್ನ ಹೆಚ್ಚಿಸ್ತಾರೆ ಅಂತ. ಓಹೋ, ದೇವ್ರು ಹೆಚ್ಚಿಸೋತಂದ್ರೆ ನಾವಿರಲ್ಲ, ನಮ್ಮನ್ನು ನಾವೇ ಹೆಚ್ಚಿಸ್ಕೊಳ್ಳೋದು. ಸೊ ಈ ಸ್ನಾನಿಕನಾದ ಯೋಹಾನನಿಂದ ಕಲಿಬೇಕಾದದ್ದು ಕೆಲವು ವಿಷಯಗಳು. ಈತನು ಹೇಳಿದ್ದು 3 ವಿಷಯಗಳ ಪರಿಚಯದಲ್ಲಿ ನಾವು ನೋಡುವಾಗ, ಮೊದಲನೇದಾಗಿ ಅವನು ಹೇಳಿದ್ದು ಯಾರ ಕಡೆ ತಿರುಗಬೇಕು? ದೇವರ ಕಡೆಗೆ ತಿರುಗಿರಿ ಅಂತ ಹೇಳ್ತಿದ್ದಾರೆ. ಮತ್ತೆ ದೇವರಿಗಾಗಿ ಫಲಿಸಬೇಕು, ದೇವರಿಗಾಗಿ ನಾವು ಫಲ ಕೊಡಬೇಕು ಅಂತ ನಮ್ಮ ಜೀವಿತದಲ್ಲಿ. ಮೂರನೇದಾಗಿ ಕ್ರಿಸ್ತನಿಗಾಗಿ ಮಾರ್ಗವನ್ನ ಸಿದ್ಧಪಡಿಸಬೇಕು ಅಂತ. ಈ ಸ್ನಾನಿಕನಾದ ಯೋಹಾನನು ಕೂಗಿ ಕೂಗಿ ಹೇಳ್ತಾ ಇದ್ದಂತ ವಿಷಯ ಏನು ಅಂತ ಹೇಳಿದ್ರೆ, ದೇವರ ಕಡೆಗೆ ತಿರುಗಿಕೊಳ್ಳಿ ಅಂತ. ದೇವರು ಅನೇಕರಿಲ್ಲ. ಎಷ್ಟು ಜನ ಇದ್ದಾರೆ ದೇವರು? ದೇವರು ಎಷ್ಟು ಜನ ಇದ್ದಾರೆ? ಒಬ್ಬರೇ ತಾನೆ. ಎಷ್ಟು ದೇವರನ್ನ ಮಾಡ್ತಾ ಬಂದಿವಿ ನಾವು ಇದುವರೆಗೂ? ಪ್ರತಿಯೊಂದನ್ನು ಕೂಡ ದೇವರು 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 ಅಂದ್ಕೊಂಡು, ಕಲ್ಲನ್ನು ದೇವರು, ಮಣ್ಣನ್ನು ದೇವರು, ಮರನೂ ದೇವರು, ಕಾಗಿನೂ ದೇವರು, ಹಸುನು ದೇವರು. ದೇವರನ್ನ ಮಾತ್ರ ದೇವರನ್ನೇ, ಬೇರೆ ಎಲ್ಲವನ್ನ ಕೂಡ ದೇವರು. ಮನುಷ್ಯರನ್ನು ದೇವರು, ತಂದೆ ದೇವರು, ತಾಯಿ ದೇವರು, ಅಣ್ಣ ದೇವರು, ತಾತ ಅಜ್ಜಿ ಸತ್ತೋಗಿರೋರೆಲ್ಲ ದೇವರೇ ಅಲ್ವಾ? ಯುಗಾದಿ ಹಬ್ಬ ಬಂತು ಅಂದ್ರೆ ಹೋಗಿ ಸತ್ತ ಮೇಲೆ ಕೂಡ ಪೂಜೆ ಮಾಡೋದು ದೇವರನ್ನ. ಬದುಕಿದ್ದಾಗ ಪೂಜೆ ಮಾಡಿರ್ತಾರೆ ಇವಾಗ ಗೊತ್ತಿಲ್ಲ. ಅದಲ್ಲ, ಬದುಕಿರೋಷ್ಟು ದಿನ ಸರಿಯಾಗಿ ನೋಡ್ಕೊಂಡಿರಲ್ಲ, ಊಟ ತಿಂಡಿ ಹಾಕಿರಲ್ಲ, ಪ್ರೀತಿ ಮಾಡಿರಲ್ಲ. ಸತ್ತ ಮೇಲೆ ಆ ಪ್ರೀತಿ ಉಕ್ಕಿ ಬರುತ್ತೆ ಅಂದ್ರೆ ಇಷ್ಟೇ ಪ್ರೀತಿ ಮಾಡ್ತಿದ್ರೆ ಪಾಪ ಇವರು ಅಂತ
ಬೇರೆ ಯಾವುದನ್ನು ನೀವು ಪೂಜೆ ಮಾಡಬಾರ್ದು. ಇದು ನಿನ್ನ ಹೃದಯದಲ್ಲಿ ಮುದ್ರೆ ಮಾಡ್ಕೋಬೇಕು. ಯೇಸುವೇ ನನ್ನ ಸೃಷ್ಟಿಕರ್ತ, ಯೇಸುವೇ ನನ್ನ ದೇವರು, ಯೇಸು ಅಲ್ಲದೆ ನನಗೆ ಬೇರೆ ದೇವರು ಇಲ್ಲ. ಇದರ ಹೇಳಿ, ಯೇಸು ಅಲ್ಲದೆ ಇದ್ರೆ ಹೇಳ್ಬೇಡಿ, ಇಲ್ಲದೆ ಇರೋರು ಮಾತ್ರ ಹೇಳಿ. ಹೇಳಿ ಜೋರಾಗಿ, ಯೇಸು ಅಲ್ಲದೆ ಬೇರೆ ದೇವರು ಇಲ್ಲ. ಸೊ ಆ ದೇವರ ಕಡೆ ನಾವು ತಿರುಗಬೇಕಾಗುತ್ತೆ. ಮತ್ತೆ ಈ ಲೋಕದಲ್ಲಿ ನಾವು ಏನು ಬದಲಬೇಕು? ಸತ್ಯ ಏನು ಗೊತ್ತಾ? ದೇವರು ನಮ್ಮನ್ನ ಯಾರ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದು? ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ರು, ದೇವರ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದ್ರು. ಆದ್ರೆ ನಾವಿವತ್ತು ದೇವರನ್ನ ಒಂದು ಕಲ್ಲಿನ ರೂಪದಲ್ಲಿ ಕೊಡ್ತಾ ಇದ್ದೀವಿ, ದೇವರನ್ನ ಒಂದು ಮಣ್ಣಿನ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಆ ದೇವರೇ ನಮ್ಮನ್ನ ಆತನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿರ್ಬೇಕಾದ್ರೆ ಇವತ್ತು ಅಂತಹ ಸರ್ವಶಕ್ತನಾದ ದೇವರನ್ನ ನಾವು ಒಂದು ಕಲ್ಲಿಗೋ ಬಂಡೆಗೋ ಒಂದು ಮರದ ಒಂದು ಪೀಸ್ಗೋ ಏನ್ ಮಾಡ್ತಿದ್ದೀವಿ? ಸಮ ಮಾಡ್ತಾ ಇದ್ದೀವಿ. ದೇವರಿಂದ ನಾವು ಬಂದಿರೋರು. ಎಲ್ಲಿಂದ ಬಂದ್ವಿ ನಾವು ಅಂತ ಹೇಳಿದ್ರೆ ಅದು ಸರಿಯಾದ ಉತ್ತರ ಇಲ್ಲ. ತುಂಬಾ ಜನ ಜ್ಞಾನಿಗಳು ಕೂಡ ಅಜ್ಞಾನದಿಂದ ಉತ್ತರ ಕೊಡ್ತಾರೆ. ಒಂದು ಎರಡು ದೊಡ್ಡ ದೊಡ್ಡ ಗ್ರಹಗಳು ಒಂದಕ್ಕೊಂದು ಹೊಡ್ಕೊಂಡು ಈ ಸೃಷ್ಟಿಯೆಲ್ಲ ಆಯಿತು ಅಂತ ಹೇಳ್ತಾರೆ. ಇವತ್ತಿಗೂ ಪ್ರಪಂಚ ನಂಬ್ತಿರೋದು ದೊಡ್ಡ ಗ್ರಹಗಳು ಒಂದಕ್ಕೊಂದು ಹೊಡ್ಕೊಂಡು ಈ ಸೃಷ್ಟಿಯೆಲ್ಲ ಇಷ್ಟು ಅಂದವಾಗಿ ಆಯ್ತಾ? ಇದರ ಹಿಂದೆ ಒಬ್ಬರು ಇದ್ದಾರೆ. ಹಲ್ಲೆಲೂಯಾ. ಇದರ ಹಿಂದೆ ಒಬ್ಬರು ಇದ್ದಾರೆ. ಒಂದು ಮನೆ ನಡಿಬೇಕಂದ್ರೆ ಅದ್ರ ಹಿಂದೆ ಒಬ್ಬ ಇರ್ತಾನೆ ವ್ಯಕ್ತಿ. ಒಂದು ಆಫೀಸ್ ನಡಿಬೇಕಾದ್ರೆ ಅದ್ರ ಹಿಂದೆ ಒಬ್ಬ ಬಾಸ್ ಇರ್ತಾನೆ. ಒಂದು ಊರು ನಡಿಬೇಕಾದ್ರೆ, ಒಂದು ರಾಜ್ಯ ನಡಿಬೇಕಾದ್ರೆ, ಒಂದು ದೇಶ ನಡಿಬೇಕಾದ್ರೆ ಒಬ್ಬ ವ್ಯಕ್ತಿ ಇರ್ತಾನೆ. ಯಾವ ಒಂದು ಆಫೀಸ್ಗೆ, ಒಂದು ದೇಶಕ್ಕೆ ಒಬ್ಬ ವ್ಯಕ್ತಿ ನಾಯಕನಾಗಿ ನಡೆಸೋದು ಅದು ಒಡೆಯಲ್ಪಡುತ್ತೆ, ಅದು ಸರಿಯಾಗಿ ನಡೆಯಲ್ಲ. ಈ ಪ್ರಪಂಚಕ್ಕೆ ದೇವರನ್ನು ಇಲ್ಲ ಅಂದಿದ್ರೆ ಈ ಪ್ರಪಂಚ ಇಷ್ಟು ಸುಂದರವಾಗಿ ಇಷ್ಟು ಚೆನ್ನಾಗಿ ಇರ್ತಿರ್ಲಿಲ್ಲ. ಇದನ್ನ ಕಂಟ್ರೋಲ್ ಮಾಡುವವರು ಇದ್ದಾರೆ. ಹಲ್ಲೆಲೂಯಾ. ಸೊ ಹಾಗಾಗಿ ನಾವು ದೇವರಿಂದ ಬಂದಿದ್ದೀವಿ ಅನ್ನೋದು ಮರಿಬಾರ್ದು. ಎಲ್ಲಿಂದ ಬಂದಿದ್ದೀವಿ ನಾವು? ದೇವರಿಂದ. ಏನೋ ಒಂದು ಬಂಗದಿಂದ ಬಂದಿವಿ ಅಂತಾನೋ, ನಮ್ಮ ತಾಯಿಯಿಂದ ಬಂದಿವಿ ಅಂತಾನೋ. ಹೌದು, ತಾಯಿಯಿಂದ ಬಂದಿದ್ದು ನಿಜ. ಆದ್ರೆ ಮನುಷ್ಯರೆಲ್ಲರೂ ಬಂದದ್ದು ಎಲ್ಲಿಂದ? ಈ ದೇಹ ತಾಯಿಯಿಂದ ಬಂದಿರ್ಬೋದು, ನಮ್ಮಲ್ಲಿರುವಂತ ಆತ್ಮ ತಾಯಿಯಿಂದ ಬಂದಿರೋದಲ್ಲ, ದೇವರಿಂದ ಬಂದಿರೋದು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಸೊ ದೇವರಿಂದ ನಾವು ಬಂದಿದ್ದೀವಿ. ಸತ್ತ ಮೇಲೆ ಮತ್ತೆ ದೇವ್ರ ಬಳಿಗೆ ಹೋಗ್ತೀವಿ. ಎಲ್ಲಿ ಹೋಗ್ತೀವಿ? ದೇವ್ರ ಬಳಿಗೆ ಹೋಗ್ತೀವಿ. ಹಾಗಾದ್ರೆ ಈ ಲೋಕದಲ್ಲಿ ಬದುಕುವಷ್ಟು ದಿನ ಯಾರಿಗೋಸ್ಕರ ಬದುಕಬೇಕು ಅನ್ನೋದು ಮುಖ್ಯ. ತುಂಬಾ ಜನ ಹೇಳೋದೇನು, ನನ್ನ ಗಂಡನಿಗೋಸ್ಕರ, ಹೆಂಡತಿಗೋಸ್ಕರ, ತಂದೆ ತಾಯಿಗೋಸ್ಕರ, ಮಕ್ಕಳಿಗೋಸ್ಕರ ಬದುಕಬೇಕು ಅಂತ. ಹೌದು, ಅದು ಬದುಕೋದು ಅಂದ್ರೆ ಅವ್ರು ಬೇಕಾಗಿರೋದನ್ನ, ಅವರ ಜೀವನಕ್ಕೆ ಬೇಕಾಗಿರೋದನ್ನ ದುಡಿದು ನಾವು ಅವ್ರಿಗೋಸ್ಕರ ಕೊಡೋದು, ಅದು ಬೇರೆ. ಬದುಕೋದು ಅಂದ್ರೆ ಆತ್ಮಿಕವಾಗಿ ಕ್ರಿಸ್ತನಿಗೋಸ್ಕರ ಬದುಕೋದು. ಹಲ್ಲೆಲೂಯಾ. ನಿನ್ನ ಆತ್ಮಿಕ ಜೀವನ ಕ್ರಿಸ್ತನಿಗಾಗಿ ಜೀವಿಸೋದು, ಕ್ರಿಸ್ತನ ನಾಮ ಮಹಿಮೆಗೋಸ್ಕರ ಜೀವಿಸೋದು, ಜನರಿಗೆ ಸ್ವಾರ್ಥ ಹೇಳೋದು, ಜನರಿಗೋಸ್ಕರ ಪ್ರಾರ್ಥನೆ ಮಾಡೋದು, ಅವರನ್ನ ದೇವರ ಕಡೆ ನಡೆಸೋದು, ಇದು ಫಲ. ಇದು ಶಾಶ್ವತವಾದದ್ದು. ಇದಕ್ಕೆ ದೇವರು ಪರಲೋಕದಲ್ಲಿ ಪ್ರತಿಫಲ ಕೊಡ್ತಾರೆ. ಹಲ್ಲೆಲೂಯಾ. ಮೂರನೇದಾಗಿ ಕ್ರಿಸ್ತನ ಮಾರ್ಗವನ್ನು ಸಿದ್ಧಪಡಿಸಬೇಕು ಅಂತ ಹೇಳಿ ನಾನು ಆಗ್ಲೇ ಹೇಳಿದಾಗೆ, ನೀನು ಒಬ್ಬ ರಕ್ಷಣೆ ಬರೋದಕ್ಕೆ ತಡೆಯಾಗಿರಬಾರ್ದು ಅಂತ. ನಿನ್ನ ಜೀವನ, ನಿನ್ನ ಸಾಕ್ಷಿ, ನಿನ್ನ ನಡೆ ನುಡಿ ಜನರಿಗೆ ತಡೆಯಾಗಿರಬಾರ್ದು. ಆಂಧ್ರದಲ್ಲಿ ಒಂದ್ಸಲಿ ಸೇವೆ ಹೋದಾಗ ಒಬ್ಬ ಭಾಷೆ ಹೇಳ್ತಾ ಇದ್ರು, ನಲ್ಲಿ ನೀರು ಹಿಡ್ಕೊತಿದ್ರಂತೆ ಹೆಣ್ಣಿಗೆ ಹೆಂಗಸರೆಲ್ಲ ಹಿಡ್ಕೊತಿರ್ಬೇಕಾದ್ರೆ ಫುಲ್ಲು ಜಗಳ. ಗೊತ್ತಲ್ಲ ನಿಮ್ಗೆ? ನೀರು ಹಿಡಿಯಕ್ಕೆ ಹೋದಾಗ ಜಗಳ, ನೀವು ಜಗಳ ಆಡ್ತೀರ, ನಾನು ಮುಂದೆ ಬಂದೆ ಅಂತ ಶುರು ಹಚ್ಕೊಂಡು ಏನೋ ಚೌರಿಗೆಯಿಂದಲೇ ಹೊಡ್ಕೊಳ್ಳೋದು ಹುಡುಗ. ಸರಿ, ತೀರಾ ಜಗಳ ಆಡ್ತಾರೆ. ಆ ಭಾಷೆ ಆ ಕಡೆಯಿಂದ ಹೋಗ್ತಿದ್ರಂತೆ. ಹೋಗ್ತಿರುವಾಗ ತೀರಾ ನೋಡಿದ್ರೆ ಜಗಳ ಆಡ್ತಿರೋದು ಯಾರಿಗೂ ಗೊತ್ತಾ? ವಿಶ್ವಾಸಿಗಳು, ಅವ್ರದೇ ಚರ್ಚ್ ವಿಶ್ವಾಸಿಗಳು. ಒಬ್ಬ ವಿಶ್ವಾಸಿ ಹೆಸರು ಕೃಪಾ ಅಂತ, ಇನ್ನೊಬ್ಬ ವಿಶ್ವಾಸಿ ಹೆಸರು ಸಮಾಧಾನ ಅಂತ. ಏನ್ ಹೆಸರು ಅಂತ? ಒಬ್ಬರ ಹೆಸರು ಸಮಾಧಾನ, ಇನ್ನೊಬ್ಬರ
ದೇವರ ಹೆಸರಲ್ಲಿ ಇಟ್ಕೊಂಡು ಬೀದಿಯಲ್ಲಿ ಜಗಳ ಏನಕ್ಕೋಸ್ಕರ? ನೀರಿಗೋಸ್ಕರ. ನಮ್ಮ ಜೀವಿತಗಳಲ್ಲಿ ಹೆಸರು ಮಾತ್ರ ಚೆನ್ನಾಗಿದ್ರೆ ಅಲ್ಲ, ಹೆಸರು ಕ್ರಿಶ್ಚಿಯನ್ ಹೆಸರು ಇರೋದ್ರಿಂದ ಅಲ್ಲ ನಮ್ಮ ಜೀವನ ಬದಲಾಗೋದು. ಏನ್ ತೋರಿಸ್ಕೊಡ್ತಿದ್ದೀವಿ ನಾವು ಇನ್ನೊಬ್ಬರಿಗೆ? ನಿಮ್ಮ ಮನೆಯವ್ರಿಗೆ ಏನಾದ್ರು ವ್ಯತ್ಯಾಸ ಕಾಣ್ತಿದೆ ನೀನು ಸಭೆ ಹೋದ ಮೇಲೆ? ನೀನ್ ಹೆಸರು ನಂಬ್ಕೊಂಡ್ಮೇಲೆ ನಿನ್ನ ಮನೆಯವ್ರಿಗಾದ್ರೂ ನೀನು ವ್ಯತ್ಯಾಸ ಕಾಣ್ತಿದ್ಯಾ? ಮೊದಲು ಹೇಗಿದ್ದೆ, ಇವಾಗ ಹೇಗಿದ್ಯಾ ಅಂತ ಆ ಬದಲಾವಣೆ ಕಾಣ್ತಿಲ್ಲ ಅಂತ ಹೇಳಿದ್ರೆ ಬದಲಾಗಿ ಇವತ್ತಾದ್ರು. ಹಲ್ಲೆಲೂಯಾ. ಇವತ್ತಾದ್ರೂ ಬದಲಾಗು. ಈಗ ನೀನು ಚರ್ಚ್ ಬರೋದ್ ಮುಂಚೆ ಹೇಗಿದ್ದು, ಚರ್ಚ್ ಬಂದ್ಮೇಲೆ ಅದೇ ತರ ಇದ್ರೆ ಮತ್ತೆ ಚರ್ಚ್ ಬಂದು ಪ್ರಯೋಜನ ಏನು? ಸೊ ಅದಕ್ಕೋಸ್ಕರ ಹೇಳ್ತಿರೋದು ಈ ಸಾಲಿನಲ್ಲಿ ಯೋಹಾನ ಕೂಗಿ ಕೂಗಿ ಹೇಳ್ತಾ ಇದ್ದಂತ ದೇವರ ಕಡೆ ತಿರುಗಿ. ದೇವ್ರ ಕಡೆ ತಿರುಗಿ ಅಂದ್ರೆ ಸಭೆಗೆ ಬರೋದು ಮಾತ್ರ ಅಲ್ಲ, ಹೃದಯ ದೇವ್ರ ಕಡೆ ತಿರುಗಬೇಕಾದ್ರೆ. ಎಷ್ಟೋ ಜನ ಸಭೆಗೆ ಬರ್ತಾರೆ, ವಾರ ವಾರ ಬರ್ತಾರೆ, ಆದ್ರೆ ಇದು ದೇವ್ರ ಕಡೆ ತಿರುಗಿರ್ಲಿಲ್ಲ. ಅದಕ್ಕೆ ದೇವರು ಹೇಳ್ತಾರೆ ಅಡವಡಿಕೆಯಲ್ಲಿ ಏನಂತ ಗೊತ್ತಾ? ನಿಮ್ಮ ಬಾಯಿ ಮಾತಿನಿಂದ ನನ್ನನ್ನ ಸ್ತುತಿಸ್ತಿದ್ದೀರಾ, ಆದ್ರೆ ನಿಮ್ಮ ಹೃದಯ ನನ್ನಿಂದ ಎಷ್ಟು ದೂರ ಇದೆ ಅಂತ. ಇಲ್ಲಿ ಬಂದು ದೇಹ ಬಂದಿರುತ್ತೆ, ನಮ್ಮ ಮನಸ್ಸು ಎಲ್ಲೋ ಇರುತ್ತೆ. ಇಲ್ಲ, ಪ್ರಾಣ ಆತ್ಮ ಶರೀರದಿಂದ ನಾವು ದೇವರನ್ನ ಆರಾಧಿಸಬೇಕು, ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ. ಆಮೇಲೆ ದೇವರ ನಾಮ ಸ್ತೋತ್ರ. ಪೂರ್ಣ ಅರ್ಧಂಬರ್ಧ ಮನಸ್ಸಿನಿಂದ ದೇವರ ಬಳಿಗೆ ಬರೋದಲ್ಲ. ದೇವರ ನಾಮ ಸ್ತೋತ್ರವಾಗಿ ಮುಖ್ಯ ಸಂದೇಶದಲ್ಲಿ ಒಂದು 3 ವಿಷಯಗಳನ್ನು ನಾವು ಧ್ಯಾನಿಸೋಣ. ಮೊದಲನೇದಾಗಿ ನಾವು ನೋಡ್ತಿರುವಂಥದ್ದು ಪಶ್ಚಾತ್ತಾಪದಿಂದ ದೇವರ ಕಡೆಗೆ ತಿರುಗಿದ್ದಾರೆ. ಪಶ್ಚಾತ್ತಾಪದಿಂದ ದೇವರ ಕಡೆಗೆ ತಿರುಗಿದೆ ಅಂತ ಹೇಳ್ಬಿಟ್ಟು ಮತ್ತಾಯ 3:7 ಯೋಹಾನ ಹೇಳ್ತಿರೋದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಪಶ್ಚಾತ್ತಾಪ ಅಂದ್ರೆ ಏನು? ಪಶ್ಚಾತ್ತಾಪ ಪಡೋದಂದ್ರೆ ಏನು? ಏನ್ ಪಶ್ಚಾತ್ತಾಪ ಅಂದ್ರೆ? ಹಂಗಾದ್ರೆ ಯಾರು ಪಶ್ಚಾತ್ತಾಪ ಪಟ್ಟಿಲ್ವಾ ಇಲ್ವೋ? ಏನ್ ಮತ್ತೆ ಅರ್ಥ ಏನು? ಪಶ್ಚಾತ್ತಾಪ ಅಂದ್ರೆ ಮಾಡಬಾರ್ದನ್ನ ಮಾಡಾದ್ಮೇಲೆ ನಮ್ಗೆ ಅನ್ಸುತ್ತಲ್ಲ, ನಾನು ಇದನ್ನ ಮಾಡಬಾರ್ದಾಗಿತ್ತು ಅಂತ, ನಾನು ಈ ತಪ್ಪು ಮಾಡಬಾರ್ದಾಗಿತ್ತು ಅಂತ ಅನಿಸ್ತಿದ್ಯಾ ಅಂದ್ರೆ ನೀನು ಪಶ್ಚಾತ್ತಾಪ ಪಡ್ತಿದ್ಯಾ ಅಂತ ಅರ್ಥ. ಮಾಡಾದ್ಮೇಲೆ ಕೂಡ ಚೆನ್ನಾಗಿ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಿತ್ತು ಅಂದ್ರೆ ನೀನು ಪಶ್ಚಾತ್ತಾಪ ಪಡ್ತಿಲ್ಲ ಅಂತ. ನೀನ್ ಮಾಡಿರೋ ತಪ್ಪನ್ನ ಪದೇ ಪದೇ ನೆನೆಸ್ಕೊಂಡು ನಾನು ಯಾಕಾದ್ರೂ ಇದು ಮಾಡಿದೆ ಅಂತ ಅನಿಸ್ತಿರ್ತಲ್ಲ ಹೃದಯದಲ್ಲಿ, ಅದು ಪಶ್ಚಾತ್ತಾಪ. ಸೊ ಪಶ್ಚಾತ್ತಾಪದೊಂದಿಗೆ ದೇವರ ಕಡೆ ತಿರುಗಬೇಕು. ಸುಮ್ಮನೆ ದೇವರ ಕಡೆ ಬರೋದ್ರಿಂದ, ಸುಮ್ಮನೆ ಸಭೆಗೆ ಬರೋದ್ರಿಂದ ಖಂಡಿತ ನೀನು ದೇವರಿಗೋಸ್ಕರ ಬಲವಾಗಿರಕ್ಕೆ ಆಗಲ್ಲ. ಎಷ್ಟೋ ಜನ ಸಭೆಗೆ ಬಂದು ಬಿಟ್ಟು ಹೋಗಿದ್ದಾರೆ, ಪಶ್ಚಾತ್ತಾಪದ ಹೃದಯದಿಂದ ಅವರು ತಿರುಗಿರಲ್ಲ ದೇವರ ಕಡೆ. ಪೂರ್ಣ ಹೃದಯದಿಂದ ಪಶ್ಚಾತ್ತಾಪ ಪಟ್ಟು ದೇವರ ಕಡೆ ತಿರುಗಬೇಕು. ಹಾಗಾದ್ರೆ ಪಶ್ಚಾತ್ತಾಪ ಅಂದ್ರೆ ಯಾವ್ಯಾವ ವಿಷಯದಲ್ಲಿ ನಾವು ಪಡಬೇಕು ಅಂದ್ರೆ 3 ವಿಷಯಗಳು. 1 ಸೈತಾನ, 2 ಪಾಪ, 3 ನರಕದ ಹಿನ್ನೆಲೆ. ಯಾವ್ಯಾವುದರಿಂದ ಪಶ್ಚಾತ್ತಾಪ ಮಾಡಬೇಕು? ದೇವರ ವಾಕ್ಯ ಏನ್ ಹೇಳುತ್ತೆ ಗೊತ್ತಾ? ಸೈತಾನ ನಿಮ್ಮ ತಂದೆ ಅಂತ. ಯೋಹಾನ ಸುವಾರ್ತೆ 8:44 ಸೈತಾನ ನಿಮ್ಮ ತಂದೆ ಅಂತ. ಯಾರ ಮಕ್ಕಳಾಗಿದ್ವಿ ನಾವು? ಯೇಸು ನಮ್ಮ ಮುಂಚೆ ಯಾರ ಮಕ್ಕಳಾಗಿದ್ವಿ? ಸೈತಾನ ಮಕ್ಕಳಾಗಿದ್ವಿ. ಸೈತಾನ ಮಕ್ಕಳಾಗಿದ್ದಕ್ಕೆ ಇಷ್ಟನಾ ನಮಗೆ? ಯಾರಿಗಾದ್ರೂ ಇಷ್ಟನಾ? ಇಲ್ಲ. ಸೊ ನಮಗೆ ಸೈತಾನನ ಮಕ್ಕಳಾಗಿರೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಪಶ್ಚಾತ್ತಾಪ ಪಡಬೇಕು. ದೇವರೇ, ಸೈತಾನನ ಮಗುವಾಗಿರೋದಕ್ಕೆ ನನಗೆ ಇಷ್ಟ ಇಲ್ಲ, ನನ್ನನ್ನು ಕ್ಷಮಿಸಪ್ಪ, ನೀನು ನನ್ನನ್ನು ಸೇರಿಸ್ಕೋ ದೇವರೇ, ನಿನ್ನ ಮಗುವಾಗಿ ನಾನು ಇರಬೇಕು. ಸೊ ಯಾರ್ಯಾರು ಯೇಸುವನ್ನು ಅಂಗೀಕರಿಸ್ಕೊಳ್ತಾರೆ, ಯೇಸುವಿನ ನಾಮದಲ್ಲಿ ನಂಬಿಕೆ ಇಡ್ತಾರೆ, ಅವ್ರು ಮತ್ತೆ ದೇವರ ಮಕ್ಕಳಾಗಕ್ಕೆ ಅಧಿಕಾರ ಸಿಗುತ್ತೆ. ಹಲ್ಲೆಲೂಯಾ. ನೀನು ಪಶ್ಚಾತ್ತಾಪ ಪಟ್ಟಿಲ್ಲ ಅಂದ್ರೆ
ನೀನು ಇನ್ನೂ ಸೈತಾನನ ಮಗುವಾಗೇ ಇರ್ತೀಯ. ಒಂದ್ ವೇಳೆ ಸಮಯ ಬಂದ್ರೂ ನೀನು ಸೈತಾನ ಮಗುವಾಗೇ ಇರ್ತೀಯ. ಯಾಕಂದ್ರೆ ನಿನ್ನ ಮನಸ್ಸು ಬದಲಾಗಿರಲ್ಲ. ದೇವ್ರು ಬೇಕಾಗಿರೋದು ಮನಸ್ಸು ಬದಲಾಗೋದು, ಹೃದಯ ಬದಲಾಗೋದು. ಹಲ್ಲೆಲೂಯ. ಎರಡನೇದಾಗಿ ಪಾಪದಿಂದ ಪಶ್ಚಾತ್ತಾಪ ಪಡಬೇಕು. ನಾವೆಲ್ಲರೂ ಪಾಪಿಗಳೇ, ಹೌದಲ್ವಾ? ನೀತಿವಂತನಿಲ್ಲ ಒಬ್ಬನಾದ್ರಿಲ್ಲ ಅಂದ್ರೆ ನಾವೆಲ್ಲರೂ ಪಾಪಿಗಳೇ. ಪಾಪ ಕೊಡೋ ಸಂಬಳ ಬಂದು ಮರಣ. ಆದ್ರೆ ಆ ಮರಣವನ್ನು ಯೇಸು ಕ್ರಿಸ್ತರು ಈಗಾಗಲೇ ತೆಗೆದುಕೊಂಡಿದ್ದಾರೆ. ಯೇಸು ಕ್ರಿಸ್ತ ನಮಗೋಸ್ಕರ ಮರಣ ಹೊಂದಿದ್ದಾರೆ. ಈಗ ನೀನು ಬದುಕಬೇಕು ಅಂದ್ರೆ ನಿನ್ನ ಪಾಪವನ್ನು ಬಿಟ್ಟು ದೇವರ ಕಡೆ ತಿರುಗಬೇಕು. ಹಲ್ಲೆಲೂಯ. ನಾನು ಪಾಪಿ ಅಂತ ನೀನು ಫಸ್ಟ್ ಒಪ್ಕೋಬೇಕು. ನಿನ್ನ ತಪ್ಪನ್ನ ನೀನು ಒಪ್ಕೋಬೇಕು. ನಿನ್ನ ತಪ್ಪನ್ನ ನೀನು ಒಪ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲಿ ನಿನಗೆ ಕ್ಷಮಾಪಣೆ ಸಿಗುತ್ತೆ? ಎಲ್ಲಿ ನಿನಗೆ ದೇವರ ಕರುಣೆ ಸಿಗುತ್ತೆ? ಸಿಗಲ್ಲ. ಮೂರನೇದಾಗಿ ನರಕದ ಹಿನ್ನೆಲೆಯಿಂದ ನಾವು ಪಶ್ಚಾತ್ತಾಪ ಪಡಬೇಕು. ಈ ಲೋಕದಲ್ಲಿ ಬದುಕ್ತಿರುವಂತ ಎಲ್ಲರೂ ಒಂದು ವೇಳೆ ಶ್ರೀಮಂತರಿದ್ದಾರೆ, ಒಳ್ಳೊಳ್ಳೆ ಬುದ್ಧಿವಂತರಿದ್ದಾರೆ, ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗ್ತಿರುವಂತ ಜನರಿದ್ದಾರೆ, ದೊಡ್ಡ ಜ್ಞಾನಿಗಳಿದ್ದಾರೆ. ಅವರೆಲ್ಲರೂ ನರಕದ ಹಿನ್ನೆಲೆಯಲ್ಲಿ ಬದುಕ್ತಾ ಇದ್ದಾರೆ. ಸತ್ತು ಅವ್ರು ನರಕಕ್ಕೆ ಹೋಗೋದು. ಯೇಸುವನ್ನ ನಂಬದೇ ಇರುವಂತ ಯಾವ ವ್ಯಕ್ತಿ ಆದರೂ, ಎಂಥ ದೊಡ್ಡ ವ್ಯಕ್ತಿ ಆದರೂ ಕೂಡ ಹೋಗೋದು ನರಕಕ್ಕೆ. ಯಾಕಂದ್ರೆ ನಾನೇ ಸತ್ಯ ಜೀವ ಮಾರ್ಗ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಯೇಸು ಹೇಳಿರೋದು. ನನ್ನನ್ನು ನಂಬುವವರು ಸತ್ರು ಬದುಕ್ತಾರೆ ಅಂತ ದೇವರ ವಾಕ್ಯ ಹೇಳೋದು. ಹಲ್ಲೆಲೂಯ. ಸೊ ಇಲ್ಲಿ ದೇವರ ಕಡೆಗೆ ನಾವು ತಿರುಗಬೇಕಾಗಿರೋದು. ಸೈತಾನದಿಂದ ನಾವು ದೇವರ ಕಡೆ ತಿರುಗಬೇಕು. ಪಾಪದಿಂದ ನಾವು ಪರಿಶುದ್ಧವಾದ ದೇವರ ಕಡೆ ತಿರುಗಬೇಕು. ನರಕದಿಂದ ನಾವು ದೇವರ ರಾಜ್ಯದ ಕಡೆಗೆ ತಿರುಗಬೇಕು. ಆಮೇಲೆ ಎರಡನೇದಾಗಿ ನಾವು ನೋಡುವಾಗ ಪಶ್ಚಾತ್ತಾಪದ ಫಲಗಳೆಂಬುದಾಗಿ ನೋಡ್ತೇವೆ. ಪಶ್ಚಾತ್ತಾಪದ ಫಲಗಳನ್ನು ನೋಡ್ಬೋದು. ಮತ್ತೆ 3:8 ಕ್ರಿಸ್ತನಿಗೋಸ್ಕರ ನಾವು ಫಲಿಸಬೇಕು ಅಂತ ಹೇಳ್ಬಿಟ್ಟು 3 ವಿಷಯಗಳನ್ನು ನಾವು ನೋಡುವಾಗ ಹೇಗೆ ಫಲಿಸೋದು, ದೇವರಿಗೋಸ್ಕರ ನಾವೇ ಮಾಡ್ಬೇಕಂತ. ಪಶ್ಚಾತ್ತಾಪದ ಫಲಗಳಂದ್ರೆ ಬೈಬಲಲ್ಲಿ ನಾವು ಪೂರ್ತಿ ಧ್ಯಾನಿಸಿ ನೋಡುವಾಗ ವಾಕ್ಯ ಇರಬೇಕು ನಮ್ಮಲ್ಲಿ. ಹಲ್ಲೆಲೂಯ. ವಾಕ್ಯವೇ ನಮ್ಮನ್ನ ಬದಲಾಯಿಸುತ್ತೆ, ವಾಕ್ಯವೇ ನಮ್ಮನ್ನ ಬಲಪಡಿಸುತ್ತೆ, ವಾಕ್ಯವೇ ನಮ್ಮನ್ನ ದೇವರಿಗೋಸ್ಕರ ನಿಲ್ಲಿಸುತ್ತೆ. ಯಾರ ಹೃದಯದಲ್ಲಿ ದೇವರ ವಾಕ್ಯ ಇರೋದಿಲ್ವೋ ಅವರು ಈ ಒಂದು ಬಲಹೀನತೆಗಳು ಇರ್ತಾರೆ. ಯಾಕಂದ್ರೆ ಈಗ ದೇವರ ವಾಕ್ಯದಲ್ಲಿ ದೇವರು ಎಷ್ಟು ಸ್ವಾಮಿ ಹೇಳೋದ್ರೆ ಗೊತ್ತಾ? ಬಿತ್ತುವವರು, ಬೀಜ ಬಿತ್ತುವವರು ಬೀಜ ಬಿತ್ಬಿಟ್ಟು ಬರ್ತಾರೆ. ಆ ಬೀಜಗಳು ಎಲ್ಲಿ ಬಿದ್ದಿರುತ್ತೆ? ಕೆಲವು ಮಾರ್ಗ ಮಧ್ಯದಲ್ಲಿ ಬಿದ್ದಿರುತ್ತಂತೆ. ಆ ಮಾರ್ಗದಲ್ಲಿ ಬಿದ್ದಿರುವಂತ ಬೀಜಗಳು, ದಾರಿಯಲ್ಲಿ ಬಿದ್ದಂತ ಬೀಜ ಏನ್ ಮಾಡುತ್ತಂತೆ? ಹಕ್ಕಿಗಳು ಬಂದು ತಿಂದ್ಬಿಡುತ್ತೆ. ನಿನ್ನ ಹೃದಯನೂ ಅಷ್ಟೇ. ಆ ಒಂದು ದಾರಿಯಷ್ಟು ಕಠಿಣವಾಗಿದ್ರೆ ಯಾಕೆ ದಾರಿಯಲ್ಲಿ ಏನು ಬೆಳೆಯಲ್ಲ? ಬೀಜಗಳು ಬಿದ್ದಿರುತ್ತೆ, ಅಕ್ಕಿ ಬಿದ್ದಿರುತ್ತೆ, ಭತ್ತ ಬಿದ್ದಿರುತ್ತೆ, ರಾಗಿ ಬಿದ್ದಿರುತ್ತೆ. ಆದ್ರೂ ಕೂಡ ದಾರಿಯಲ್ಲಿ ಅದು ಬೆಳೆಯಲ್ಲ, ಬೆಳೆದು ಫಲ ಕೊಡಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಆ ದಾರಿ ಗಟ್ಟಿಯಾಗಿದೆ. ಅದು ಆ ಒಂದು ಬೀಜವನ್ನ ತೆಗೆದುಕೊಂಡು ಫಲ ಕೊಡುವಷ್ಟು ಶಕ್ತಿ ಅದಕ್ಕೆ ಇಲ್ಲ. ನಿನ್ನ ಜೀವನದಲ್ಲೂ ಕೂಡ ವಾಕ್ಯ ಒಳಗಡೆ ಹೋಗಬೇಕು. ಒಂದು ವೇಳೆ ದೇವರ ವಾಕ್ಯ ನಿನ್ನ ಇದರಲ್ಲಿ ಮೆದುಳ ಮಾತ್ರ ಇಂದ ಸೈತಾನ ತೆಗೆದಾಗ್ತಾನೆ. ನನಗೆ ಆ ವಾಕ್ಯ ಗೊತ್ತು, ನನಗೆ ಈ ವಾಕ್ಯ ಗೊತ್ತು ಗೊತ್ತು ಅನ್ನೋದೆಲ್ಲ ಬೇಕಾಗಿರೋದು. ಆ ವಾಕ್ಯ ಎಷ್ಟು ಮಟ್ಟಿಗೆ ನಿನ್ನ ಜೀವನದಲ್ಲಿ ಒಂದು ಬದಲಾವಣೆ ತಂದಿದೆ ಅನ್ನೋದು ಬೇಕಾಗಿರೋದು. ಅದಕ್ಕೆ ಹೃದಯದಲ್ಲಿ ಮುದ್ದುರೆ ಆಗಬೇಕು ವಾಕ್ಯ ಅನ್ನೋದು. ಹಲ್ಲೆಲೂಯ. ಎರಡನೇದಾಗಿ ನಿನ್ನಲ್ಲಿ ವಾಕ್ಯ ಇದ್ರೆ ಮಾತ್ರನೇ ನೀನು ಪ್ರಾರ್ಥನೆ ಮಾಡ್ತೀಯ. ಎಷ್ಟೋ ಜನ ಅಂತಿರ್ತಾರೆ ಪ್ರಾರ್ಥನೆ ಮಾಡು ಅಂತ. ನಾವೆಷ್ಟು ಕೆಲವ್ರನ್ನ ಬಲವಂತ ಮಾಡೋದು ಅವ್ರು ಪ್ರಾರ್ಥನೆ ಮಾಡಲ್ಲ. ಪ್ರಾರ್ಥನೆ ಮಾಡದಿರೋದು ಏನಂತಂದ್ರೆ ಅವರ ಹೃದಯದಲ್ಲಿ ವಾಕ್ಯ ಇಲ್ಲ. ದೇವರ ವಾಕ್ಯಗಳಿಲ್ಲದಿರುವಂತ ಹೃದಯದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಹೇಗೆ ಪ್ರಾರ್ಥನೆ ಮಾಡೋಕ್ಕಾಗುತ್ತೆ? ಯಾವ್ದಾದ್ರು ಪ್ರೇಯರ್ ಮಾಡೋ ಅಂತ ಹೇಳಿದ್ರೆ ನಮಗೆ ಪ್ರೇಯರ್ ಮಾಡೋದು ಬೇಡ. ಯಾಕಂದ್ರೆ ವಾಕ್ಯದ ತಿಳುವಳಿಕೆ ಕಡಿಮೆ ಇರುತ್ತೆ. ಸೊ ವಾಕ್ಯವನ್ನು ಪ್ರತಿದಿನ ನಾವೇನ್ ಮಾಡ್ಬೇಕು? ಧ್ಯಾನಿಸ್ಬೇಕು. ವಾಕ್ಯವನ್ನು ಸರಿಯಾಗಿ ಕೇಳಿಸ್ಕೋಬೇಕು. ಓದಕ್ ಬರಲ್ವಾ, ಬರೆಯಕ್ ಬರಲ್ವಾ, ವಾಕ್ಯ ಹೇಳುವಾಗ ಅದನ್ನ ಗ್ರಹಿಸಿಕೊಂಡು ಹೃದಯದಲ್ಲಿ ಬಲವಾಗಿ ಇಟ್ಕೋಬೇಕು. ಹಲ್ಲೆಲೂಯ. ಯಾರ ಹೃದಯದಲ್ಲಿ ದೇವರ ವಾಕ್ಯ ಇರುತ್ತೋ ಸೈತಾನ ಭಯ ಪಡ್ತಾರೆ. ಯಾರ ಹೃದಯಗಳಲ್ಲಿ ಪ್ರಾರ್ಥನೆಗಳು ನಡೀತಾ ಇರುತ್ತೋ ಅಂತವ್ರನ್ನ ನೋಡಿ ಸೈತಾನ ಭಯ ಪಡ್ತಾರೆ.
ಸೈತಾನ ಏನೋ ಹೈಟ್ ಪರ್ಸನಾಲಿಟಿ ಇದ್ದವ್ರನ್ನ ನೋಡಿ ಭಯಪಡಲ್ಲ. ದೇವರ ವಾಕ್ಯ ಇರುವವರ, ದೇವರ ಪ್ರಾರ್ಥನೆ ಇರುವವರ ಜೀವಿತವನ್ನು ನೋಡಿ ಸೈತಾನ ಭಯಪಡ್ತಾನೆ. ಅಂಥವ್ರು ಸೈತಾನ ಬೆದರಿಸಿದ್ರೆ ಸೈತಾನ ಓಡ್ ಹೋಗ್ತಾನೆ ಅಂತ ವಾಕ್ಯ. ಹಲ್ಲೆಲೂಯಾ. ಸೊ ದೇವರ ವಾಕ್ಯದಲ್ಲಿದ್ದು ದೇವರ ಪ್ರಾರ್ಥನೆಯನ್ನು ಮಾಡ್ತಿರುವಾಗ ಆಗ ಸುವಾರ್ಥ ಸೇವೆ ನಡೆಯುತ್ತೆ. ಆಗ ಒಬ್ಬರಿಗೆ ಸುವಾರ್ತೆ ಹೇಳುವಾಗ ಅವರು ದೇವರನ್ನ ಅಂಗೀಕರಿಸಿಕೊಳ್ತಾರೆ. ಅದು ದೇವರ ಫಲ ಫಲಿಸುವಂಥದ್ದು. ಹಲ್ಲೆಲೂಯಾ. ನಾನು ದೇವರ ಕಡೆ ತಿರುಗಿದ್ದೀನಿ ಅಂತೀವಿ, ದೇವರಿಗಾಗಿ ಜೀವಿಸ್ತಿದ್ದೀನಿ ಅಂತೀವಿ, ದೇವರ ವಾಕ್ಯ ಗೊತ್ತಿರಲ್ಲ. ಎಷ್ಟೋ ವರ್ಷದಿಂದ ಸಭೆ ಬರ್ತಾ ಇರ್ತೀವಿ, ಒಂದು ವಾಕ್ಯ ಗೊತ್ತಿರಲ್ಲ, ಕ್ರಿಸ್ತನ ಬಗ್ಗೆ ಸರಿಯಾಗಿ ಒಂದು ವಿಷಯ ಗೊತ್ತಿರಲ್ಲ. ಈಗ ಒಂದು ವಿಷಯ, ಒಬ್ಬ ವ್ಯಕ್ತಿ ಬಗ್ಗೆ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ಆ ವ್ಯಕ್ತಿ ಬಗ್ಗೆ ಮಾತಾಡುವಾಗ ಏನ್ ಮಾತಾಡ್ತೀಯ ನೀನ್ ಏನೇನು ಅರ್ಥ ಮಾಡ್ಕೊಂಡಿರ್ತೀವ ಆ ರೀತಿ ಮಾತಾಡ್ತೀಯ. ನೀನ್ ಮಾತಾಡೋದೇ ಸತ್ಯ ಅಂತ ಅಲ್ಲ. ಸೊ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಂಡಾಗ ಮಾತ್ರ ಆ ವ್ಯಕ್ತಿ ಬಗ್ಗೆ ಇನ್ನೊಬ್ಬರ ನಾವು ಮಾತಾಡುವಾಗ ಸರಿಯಾಗಿ ಮಾತಾಡ್ಲಿಕ್ಕೆ ಆಗುತ್ತೆ. ಅವ್ರು ಯಾರು ಏನೋ. ಯೇಸುವನ್ನ ನೀನ್ ನಂಬಿದೀಯಾ, ಯೇಸುವಿನ ಮಗುವಾಗಿ ಜೀವಿಸ್ತಾ ಇದೆಯಾ ಅಂದ್ಮೇಲೆ ಯೇಸು ಬಗ್ಗೆ ನೀನ್ ಸರಿಯಾಗಿ ತಿಳ್ಕೋಬೇಕು. ನಿಮ್ಮ ಮನೆಯಲ್ಲಾಗಿರ್ಬೋದು, ನಿಮ್ಮ ಊರಲ್ಲಾಗಿರ್ಬೋದು ಕೇಳ್ತಾರೆ, ನಮ್ಗಿಷ್ಟು ದೇವರುಗಳಿರ್ಬೇಕಾದ್ರೆ ನೀನ್ ಯಾಕೆ ಯೇಸು ನಂಬಿದ್ಯಾ, ನೀನ್ ಯಾಕೆ ಚರ್ಚ್ಗೆ ಹೋಗ್ತೀಯಾ, ಯಾಕೆ ನಮ್ಗೆ ದೇವರಿಲ್ವಾ, ನಾವ್ ಮಾಡ್ತಿರೋ ದೇವರಲ್ವಾ, ನಿನ್ಗೆ ಯಾಕೆ ಅದೇ ದೇವ್ರು ಬೇಕಂತ ಕೇಳ್ತಾರೆ. ಆಗ ನಿನಗೆ ಆ ದೇವ್ರಿಗೂ ಈ ದೇವ್ರಿಗೂ ವ್ಯತ್ಯಾಸ ಗೊತ್ತಿಲ್ಲ ಅಂದ್ರೆ ಹೇಗೆ ಹೇಳ್ತೀಯ, ಅಲ್ಲಿ ಏನಂತ ಹೇಳ್ತೀಯ? ಸೊ ಅದಕ್ಕೋಸ್ಕರ ಕ್ರಿಸ್ತನ ಬಗ್ಗೆ ನಾವು ಸರಿಯಾಗಿ ತಿಳ್ಕೋಬೇಕು. ಹಲ್ಲೆಲೂಯಾ. ಸೊ ಮೂರನೇದಾಗಿ ನಾವು ನೋಡುವಾಗ ಕ್ರಿಸ್ತನ ಬರೋಣಕ್ಕಾಗಿ ಸಿದ್ಧರಾಗಿರಬೇಕು. ಕ್ರಿಸ್ತನ ಬರೋಣಕ್ಕಾಗಿ ಸಿದ್ಧರಾಗಿ ಎಂಬುದಾಗಿ ನಾವು ನೋಡ್ತೇವೆ. ಸೈಲೆಂಟ್ ಮಾಡ್ಬಿಡಿ ಅದನ್ನ, ಪದೇ ಪದೇ ರಿಂಗ್ ಆಗ್ತಿರ್ತಾರೆ. ಇಲ್ಲಿ ನಾವು ನೋಡ್ತಿರೋದೇನು? ಕ್ರಿಸ್ತನ ಬರೋಣಕ್ಕಾಗಿ ಸಿದ್ಧ. ಈಗ ನಾವು ನೋಡಿದಂತಹ ಈ ಸ್ನಾನಿಕನಾದ ಯೋಹಾನನು ಕೂಗಿ ಕೂಗಿ ಹೇಳ್ತಾ ಇದ್ದಿದ್ದು, ಮಾರ್ಗವನ್ನು ಸಿದ್ಧಪಡಿಸ್ತಾ ಇದ್ದಿದ್ದು ಯೇಸುವಿನ ಮೊದಲನೇ ಬರುವಿಕೆ. ಯೇಸು ಕ್ರಿಸ್ತನ ಮೊದಲು ಬಂದಿದ್ರಲ್ಲ ಅಲ್ಲಿ ಶಾರೀರಿಕವಾಗಿ. ಹಾಗಾಗಿ ಜನರನ್ನ ದೇವರ ಕಡೆ ತಿರುಗಿ ಅಂತ ಹೇಳಿ ಕೂಗಿ ಹೇಳ್ತಾ ಇದ್ದ. ಇವತ್ತು ನಾನು ನೀನು ಈ ಜನರಿಗೆ ಕೂಗಿ ಹೇಳಬೇಕಾಗಿರೋದು ಯೇಸು ಮತ್ತೆ ಬರ್ತಿದ್ದಾನೆ. ಹಲ್ಲೆಲೂಯಾ. ಯೇಸು ಮತ್ತೆ ಬರ್ತಿದ್ದಾನೆ. ಅಪೊಸ್ತಲರ ಕೃತ್ಯಗಳಲ್ಲಿ 1ನೇ ಅಧ್ಯಾಯ 11ನೇ ವಚನ ಓದೋಣ. ಅಪೊಸ್ತಲರ ಕೃತ್ಯಗಳು 1:11. ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಹಲ್ಲೆಲೂಯಾ. ಈ ಯೇಸು ಪುನರುತ್ಥಾನ ಹೊಂದಿ 40 ದಿನ ಶಿಷ್ಯರ ಜೊತೆಗಿದ್ದು ಆ 40ನೇ ದಿನದಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಿದ್ದಾರೆ? ಪರಲೋಕಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ಆಕಾಶದಲ್ಲಿ ಮೇಘಾರೂಢನಾಗಿ ಪರಲೋಕಕ್ಕೆ ಹೋಗ್ತಿದ್ದಾರೆ. ಹೋಗ್ತಾ ಯೇಸು ಸ್ವಾಮಿನ ಹೇಳಿದ್ದಾರೆ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 1ರಿಂದ 4 ನೋಡುವಾಗ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಏನಂತ? ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಭಯ ಪಡಬೇಡಿ. ಈಗ ನಾನು ನನ್ನ ತಂದೆಯ ಬಳಿ ಹೋಗ್ತಾ ಇದ್ದೀನಿ. ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ. ಆದ್ರೂ ನಾನು ನಿಮಗೋಸ್ಕರ ಒಂದು ಸ್ಥಳವನ್ನು ಸಿದ್ಧ ಮಾಡಿ ಮತ್ತೆ ಬರ್ತೇನೆ. ನಾನು ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ನಾನು ಇರೋ ಜಾಗದಲ್ಲಿ ನೀವು ಇರಬೇಕು ಅಂತ. ಬೇರೆ ಯಾರಾದ್ರೂ ಹೇಳಿದಾರೆ ಈ ತರ? ಯಾರಾದ್ರೂ ಮತ್ತೆ ಬರ್ತೀನಿ ಅಂತ ಹೇಳೋರಿದ್ದಾರ? ಇಲ್ಲ. ಸತ್ತಿರೋ ಜಾಗದಲ್ಲೇ ಇದ್ದಾರೆ. ಅದು ದೇವರುಗಳಾಗಿದ್ರು ಕೂಡ ಈ ಲೋಕದಲ್ಲಿ ಅನೇಕರು ದೇವರನ್ನ ಪೂಜೆ ಮಾಡ್ಕೊಂಡವರ ಸಮಾಧಿಗಳಿಂದ ಸಮಾಧಿಯಲ್ಲೇ ಇದೆ, ಅವರ ದೇಹಗಳಿಂದ ಸಮಾಧಿಯಲ್ಲೇ ಇದೆ. ಅವರ ದೇಹಗಳನ್ನು ಕೂಡ ಯೇಸುವೇ ಎಬ್ಬಿಸಬೇಕಾಗಿದೆ. ಹಲ್ಲೆಲೂಯಾ. ಅನ್ಯ ಜನರು ದೇವರನ್ನ ಆರಾಧನೆ ಮಾಡ್ತಿರುವಂತ ಆ ಮನುಷ್ಯರ ದೇಹಗಳನ್ನು ಕೂಡ ಯೇಸು ಸ್ವಾಮಿನ ಒಂದು ದಿನ ಎಬ್ಬಿಸಬೇಕಾಗುತ್ತೆ. ನಂಬದೇ ಇರೋದ್ರಿಂದ ಅವ್ರು ನರಕಕ್ಕೆ ಹೋಗ್ತಾರೆ. ಆದ್ರೆ ನಂಬಿರೋರ್ನ ದೇವರ ಬಳಿಯಲ್ಲಿ ದೇವರ ರಾಜ್ಯದಲ್ಲಿ ಸೇರಿಸ್ಕೊಳ್ತಾರೆ. ಹಲ್ಲೆಲೂಯಾ. ಹಾಗಾಗಿನೇ ನೀನು ನಾನು ದೇವರ
ಕ್ರಿಸ್ತನ ಬರುವಿಕೆಗಾಗಿ ಸಿದ್ಧರಾಗಬೇಕು. ನಮ್ಮನ್ನು ನಾವು ಸಿದ್ಧಪಡಿಸ್ಕೊಂಡು ಇನ್ನೊಬ್ಬರನ್ನ ಸಿದ್ಧಪಡಿಸ್ಬೇಕು. ನಾನೊಂದು ಈ ಏರೋಪ್ಲೇನ್ ಅಲ್ಲಿ ವಿಮಾನದಲ್ಲಿ ಹೋಗುವಾಗ ಪ್ರತಿ ಸಲ ನಾವು ವಿಮಾನದಲ್ಲಿ ಹೋಗುವಾಗಲೆಲ್ಲ ಪ್ರಾರಂಭದಲ್ಲೇ ಇನ್ನು ಆ ಒಂದು ಏರ್ಪೋರ್ಟ್ ಇಂದ ನಿಧಾನಕ್ಕೆ ವಿಮಾನ ತೆಗಿತಾ ಇರ್ತಾರೆ. ತೆಗೆದು ರನ್ವೇ ಅಂತ ಇರುತ್ತೆ, ಒಂದು ಉದ್ದಕ್ಕೆ ದಾರಿ ಇರುತ್ತೆ, ಅದರಲ್ಲಿ ಸ್ಪೀಡಾಗಿ ಹೋಗ್ಬಿಟ್ಟು ಅದು ಮೇಲೆ ಹಾರೋದು ಆಕಾಶದಲ್ಲಿ. ಆದರೆ ಎಲ್ಲ ಒಳಗಡೆ ಬಂದ್ಮೇಲೆ ಡೋರೆಲ್ಲ ಹಾಕ್ಬಿಡ್ತಾರೆ. ನಿಧಾನ ಅಲ್ಲಿಂದ ಆ ರನ್ವೇ ಅಂತ ಹೇಳಿ ಆ ಜಾಗಕ್ಕೆ ಹೋಗೋ ತನಕ ಕೂಡ ಒಳಗಡೆ ಏರ್ ಹೋಸ್ಟರ್ಸ್ ಅಂತ ಇರ್ತಾರೆ, ಗಗನಸಖಿಗಳು ಅಂತ ಅವ್ರನ್ನ ಕರೀತಾರೆ. ಹುಡುಗಿರು ಹುಡುಗರು ಒಳಗಡೆ ಎಲ್ಲರಿಗೂ ಏನ್ ಬೇಕಾದ್ರೂ ಕೂಡ ಅವ್ರ ತಿಂಡಿ ಆಗಲಿ ನೀರಾಗಲಿ ಕೊಡೋದಕ್ಕೆ ಒಳಗಡೆ ಇರ್ತಾರೆ. ಅವರು ನಿಂತ್ಕೊಂಡು ಹೇಳುವಂತಹ ವಿಷಯ ಏನು ಗೊತ್ತಾ, ಅದು ಹಾರಕ್ಕೆ ಶುರು ಆಗಕ್ಕೆ ಮುಂಚೆ ಒಂದು 5-10 ನಿಮಿಷ ಆಗುತ್ತೆ ಅದು ಅಲ್ಲಿಂದ ಆ ರನ್ವೇಗೆ ಹೋಗೋದಕ್ಕೆ. ಅವ್ರು ನಿಂತ್ಕೊಂಡು ಎಲ್ಲರಿಗೂ ಕಾಣಿಸೋ ಥರ ಇಲ್ಲೊಂದಿಬ್ರು ಅಲ್ಲೊಂದಿಬ್ರು, ಕೆಲವು ಆ ವಿಮಾನಗಳು ಉದ್ದಕ್ಕಿರುತ್ತೆ, 250-300 ಜನ ಕೂತ್ಕೋಬಹುದು ಒಳಗಡೆ, ಅಷ್ಟು ಉದ್ದ ಇರುತ್ತೆ. ಸೊ ಅಲ್ಲಿಬ್ರು ನಿಂತ್ಕೊಂಡು ಅಲ್ಲಿ ಅನೌನ್ಸ್ಮೆಂಟ್ ನಡೀತಾ ಇರುತ್ತೆ, ಇವರು ತೋರಿಸ್ತಿರ್ತಾರೆ. ಅನೌನ್ಸ್ಮೆಂಟ್ ಮಾಡುವಾಗೆಲ್ಲ ಏನು ಗೊತ್ತಾ, ನೀವು ಕೂತ್ಕೊಂಡಾಗ ಸೀಟ್ ಬೆಲ್ಟ್ ಹಾಕೊಳ್ಳಿ, ಹಾರೋ ಟೈಮಲ್ಲಿ ಅದು ಮೇಲೆ ಹೋಗೋ ತನಕ ಅದು ಸೀಟ್ ಬೆಲ್ಟ್ ಹಾಕೊಳ್ಳಿ, ಆಮೇಲೆ ತೆಗಿಬೋದು. ಅದಾದ್ಮೇಲೆ ಒಂದು ವೇಳೆ ಏನಾದರೂ ಅಲ್ಲಿ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಹೇಳೋದು ನೋಡಿದ್ರೆ ಭಯ ಆಗಿರುತ್ತೆ, ಅವೆಲ್ಲ ಕೇಳಿಸ್ಕೊಳ್ತಾ ಇದ್ದಾರೆ. ಮತ್ತೆ ಒಂದು ವೇಳೆ ಆಕ್ಸಿಜನ್ ಇಲ್ಲ ಅಂತ ಹೇಳಿದ್ರೆ, ಉಸಿರಾಡೋದಕ್ಕೆ ಏನಾದರೂ ಕಷ್ಟ ಆದರೆ ಹೇಳಿ, ಆಕ್ಸಿಜನ್ ಪೈಪ್ ಬರುತ್ತೆ, ಮಾಸ್ಕ್ ಅದನ್ನ ಹಾಕೊಳ್ಳಿ ಅಂತ. ಮತ್ತೆ ಒಂದು ವೇಳೆ ವಿಮಾನಕ್ಕೆ ಏನಾದರೂ ಅಪಾಯ ಆಗಿಬಿಟ್ಟು ಕೆಳಗೆ ಇಳಿಸಬೇಕು ಹೋದರೆ ಸಮುದ್ರದ ಮೇಲೆ ಜಾಸ್ತಿ ಹಾರ್ತಾ ಇರುತ್ತೆ ವಿಮಾನಗಳು, ಭೂಮಿ ಮೇಲೆ ಹಾರೋದಕ್ಕಿಂತ ಸಮುದ್ರ ಮಾರ್ಗದಲ್ಲೇ ಹೋಗುತ್ತೆ. ಯಾಕಂದ್ರೆ ನೀರಲ್ಲಿ ಬಿದ್ದರೆ ಏನಾಗಲ್ಲ, ಜನ ಜಾಸ್ತಿ ಸಾಯಲ್ಲ ಅನ್ನೋ ಕಾರಣಕ್ಕೆ. ಅದೇ ಭೂಮಿ ಮೇಲೆ ಬಿದ್ದರೆ ಅದು ಬ್ಲಾಸ್ಟ್ ಆಗಿಬಿಟ್ಟು ಸತ್ತೋಗ್ತಾರೆ ಇರೋರೆಲ್ಲ ಅಂತ. ಈಗ ರೀಸೆಂಟ್ಲಿ ಒಂದು ಇಂಡಿಯಾದಲ್ಲಿ ಅಹಮದಾಬಾದಲ್ಲಿ ಒಂದು ವಿಮಾನ ಹಾರಿದ್ದು ಒಂದು 5-6 ಸೆಕೆಂಡ್ಗೆ ಬಿದ್ದು ಏನಾಯ್ತು, ಇದ್ದಂತಹ 260 ಜನ ಸತ್ತೋದು ಒಟ್ಟಿಗೆ, ಒಬ್ಬನೇ ಉಳಿದಿದ್ದರಲ್ಲಿ ಎಲ್ಲರೂ ಸತ್ತೋದು. ಸೊ ಆ ಥರ ಭೂಮಿ ಮೇಲೆ ಬಿದ್ದರೆ ಜಾಸ್ತಿ ಪೆಟ್ರೋಲು ಅದರಲ್ಲಿ ಇರೋದ್ರಿಂದ ಅದೇನಾಗುತ್ತೆ, ಬ್ಲಾಸ್ಟ್ ಆಗಿಬಿಡುತ್ತೆ, ಎಲ್ಲರೂ ಸತ್ತೋಗ್ತಾರೆ. ಹೊರಗಡೆ ಬರೋದಕ್ಕೆ ಅಷ್ಟು ಸಾಮಾನ್ಯವಾಗಿ ಹೊರಗಡೆ ಬರೋಕ್ಕಾಗಲ್ಲ. ಅದೇ ಸಮುದ್ರದ ಮೇಲೆ ಬಿಡೋದಾದ್ರೆ ಎಮರ್ಜೆನ್ಸಿ ಡೋರ್ಗಳಂತ ಇರುತ್ತೆ, ಅದನ್ನು ಓಪನ್ ಮಾಡಿಬಿಡ್ತಾರೆ, ಜಾರ್ಕೊಂಡು ಹೋಗ್ಬೋದು. ಮತ್ತೆ ಅದು ಜಾಕೆಟ್, ಲೈಫ್ ಜಾಕೆಟ್ ಅಂತ ಇರುತ್ತೆ, ಆ ಜಾಕೆಟ್ ಕಟ್ಕೊಂಡ್ರೆ ಈಜ್ ಬರ್ದಿರೋರು ಕೂಡ ಸಮುದ್ರದಲ್ಲಿ ತೇಲ್ತಾ ಇರ್ತಾರೆ. ಮತ್ತೆ ಅದರಲ್ಲಿ ಒಂದು ವಿಸಲ್ ಕೊಟ್ಟಿರ್ತಾರೆ, ಆ ನೀರಲ್ಲಿ ಬಿದ್ದ ತಕ್ಷಣ ಅದೇನಾಗುತ್ತೆ, ಒಂದು ಲೈಟ್ ಉರಿಯುತ್ತೆ. ಇದೆಲ್ಲ ಇದೆ, ದೂರದಿಂದ ಯಾರೇ ನೋಡಿದ್ರು ಕೂಡ, ಕತ್ತಲೆಯಲ್ಲಿ ನೈಟ್ ಹೊತ್ತು ಬಿದ್ದರೂ ಕೂಡ ಅದು ಜಾಸ್ತಿ ಮಿಂಚ್ತಾ ಇರುತ್ತೆ ಅವ್ರು ಹಾಕಿರುವಂತ ಇದು ಲೈಫ್ ಜಾಕೆಟ್ ಅಂತ ಹೇಳಿ. ಮತ್ತೆ ಆ ಲೈಟ್ ಹೊಡಿತಾ ಇರೋದ್ರಿಂದ ದೂರದಿಂದಲೂ ಕೂಡ ಕಾಣುತ್ತೆ ಅಂತ ಇವೆಲ್ಲ ಹೇಳ್ತಿರ್ತಾರೆ. ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವ್ರು ಅನೌನ್ಸ್ ಮಾಡುವಾಗ ಮುಖ್ಯವಾಗಿ ಹೇಳೋದೇನು ಗೊತ್ತಾ, ನಿಮ್ಮ ಸ್ವಂತದವ್ರು ಇರ್ಬೋದು, ನಿನ್ನ ಗಂಡ ಹೆಂಡತಿ ಮಕ್ಕಳೇ ಇರ್ಬೋದು ನಿನ್ನ ಜೊತೆಯಲ್ಲಿ, ಫಸ್ಟು ನೀನು ಲೈಫ್ ಜಾಕೆಟ್ ಹಾಕೋ, ಫಸ್ಟು ನೀನು ಬೆಲ್ಟ್ ಹಾಕೋ, ಫಸ್ಟು ನೀನು ಸುರಕ್ಷಿತವಾಗಿರೋದನ್ನ ಕಲಿ, ಆಮೇಲೆ ಇನ್ನೊಬ್ಬರಿಗೆ ಸಹಾಯ ಮಾಡು ಅಂತ. ಈಗ ನೀನೇ ಕಾಪಾಡ್ಕೊಂಡಿಲ್ಲ ಅಂದ್ರೆ ಇನ್ನೊಬ್ಬನ ಕಾಪಾಡಕ್ಕಾಗಲ್ಲ, ಅದರಲ್ಲಿ ಅರ್ಥನೂ ಇರಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ನಿನ್ನ ಲೈಫು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು, ನೀನು ಸುರಕ್ಷಿತವಾಗಿದ್ರೆ ಇನ್ನೊಬ್ಬನ ಸುರಕ್ಷಿತವಾಗಿ ಇಡ್ಬೋದು ಅಂತ. ಅದೇ ರೀತಿ ನಾನು ಹೇಳ್ತಿರುವಂಥದ್ದು, ಫಸ್ಟ್ ನಿನ್ನನ್ನ ಸಿದ್ಧ ಮಾಡ್ಕೋಬೇಕು ಕ್ರಿಸ್ತನಿಗಾಗಿ. ಅಲ್ಲಲ್ಲೂಯ್ಯ, ನೀನು ರಕ್ಷಣೆಯಲ್ಲಿ ಇದೆಯಾ, ನೀನು ಸೈತಾನ ಪಾಪ ನರಕದಿಂದ ಬಿಡುಗಡೆ ಹೊಂದಿ ಕ್ರಿಸ್ತನ ಮಗುವಾಗಿ ಜೀವಿಸ್ತಾ ಇದೆಯಾ, ದೇವರ ಮಗುವಾಗಿ ನೀನು ಇದೆಯಾ, ನೀನು ದೇವರ ಆಸೆ ಪಟ್ಟಂತೆ ದೇವರು ಇಷ್ಟಪಟ್ಟ ಹಾಗೆ ಜೀವನ ಮಾಡ್ತಿದ್ಯಾ, ಆಮೇಲೆ ಇನ್ನೊಬ್ಬರಿಗೆ ಹೇಳು. ನಮ್ಮ ಜೀವಿತಗಳೇ ಪರಿಪೂರ್ಣವಾಗಿ ದೇವರ ಸತ್ಯವನ್ನು ಅರ್ಥ ಮಾಡ್ಕೊಂಡಿಲ್ಲ, ದೇವರಿಗಾಗಿ ಜೀವಿಸ್ತಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ಹೇಳೋದ್ರಲ್ಲಿ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ನಮ್ಮನ್ನು ನಾವು ಸಿದ್ಧಪಡಿಸ್ಕೋಬೇಕು ಕ್ರಿಸ್ತನ ಎರಡನೇ ಬರುವಿಕೆಗಾಗಿ. ಆತ ಹೇಳ್ಬೇಕಾಗಿರೋದು, ಯೇಸು ಈ ಲೋಕಕ್ಕೆ ಬಂದನೆಂಬ ವಿಷಯವನ್ನ ನಾವು ತಿಳ್ಕೋಬೇಕು. ಮತ್ತೆ ಯೇಸುವಿನ
ಯೇಸುವಿನ ಸುವಾರ್ತೆಯನ್ನು ಸಾರಬೇಕು. ಮೂರನೇದಾಗಿ ನಾವು ನೋಡುವಾಗ ಯೇಸುವಿನ ಬರುವಿಕೆಗಾಗಿ ಕಾಯಬೇಕು ಅಂತ ನೋಡ್ತೀವಿ. ಯೇಸುವಿನ ಬರೋಣಕ್ಕಾಗಿ ಸಿದ್ಧರಾಗೋದು ಅಂದ್ರೆ ಯೇಸು ಲೋಕಕ್ಕೆ ಬಂದಿರೋದನ್ನ ನಾವು ಅರ್ಥ ಮಾಡ್ಕೋಬೇಕು, ಸುವಾರ್ತೆಯನ್ನು ಅರ್ಥ ಮಾಡ್ಕೋಬೇಕು, ಮತ್ತೆ ಕ್ರಿಸ್ತನ 2ನೇ ಸಲ ಬರ್ಲಿಕ್ಕಿದ್ದಾರೆ ಅನ್ನೋ ಸತ್ಯವನ್ನ ನಾವು ಗ್ರಹಿಸಬೇಕು. ಇವತ್ತು ನಮ್ಮ ಒಂದು ನಿರೀಕ್ಷೆ, ನಮ್ಮ ನಂಬಿಕೆ ಜೀವಂತವಾಗಿರೋದಕ್ಕೆ ಕಾರಣ ಇರುವಂತ ಯೇಸು ಜೀವಂತವಾಗಿರೋದಕ್ಕೆ. ಸತ್ತ ದೇವರನ್ನ ನಾವು ಪೂಜೆ ಮಾಡ್ತಾ ಇಲ್ಲ. ಯಾರಾದ್ರೂ ಸತ್ತ ದೇವರನ್ನ ಪೂಜೆ ಮಾಡ್ತಿದೀವ? ಇಲ್ಲ, ನಮ್ಮ ದೇವರು ಬದುಕಿದ್ದಾರೆ. ಅಲ್ಲೂಯ್ಯ. ಯೇಸು ಕ್ರಿಸ್ತನ ಸತ್ತು ಎದ್ದು ಬಂದಿದ್ದಾರೆ. ಮತ್ತೆ ಅದನ್ನು ಬರ್ತೀನಿ ಅಂತ ಹೇಳೋದ್ರಿಂದಲೇ ಇವತ್ತು ಕೂಡ ನಾವು ಸಭೆ ಸೇರಿ ದೇವರನ್ನ ಆರಾಧನೆ ಮಾಡ್ತಿದ್ದೀವಿ, ಜನರಿಗೆ ನಾವು ಸುವಾರ್ತೆ ಸಾರ್ತಾ ಇದ್ದೀವಿ. ಕೊನೆಯದಾಗಿ ಮುಕ್ತಾಯದಲ್ಲಿ ನಾವು ನೋಡುವಾಗ ಈ ಸ್ನಾನಿಕನಾದ ಯೋಹಾನನಂತೆ ನಾವು ಏನ್ ಮಾಡಬೇಕು? ಜನರನ್ನ ದೇವರ ಕಡೆಗೆ ನಡೆಸಬೇಕು. ಮತ್ತೆ ಯೇಸು ಕ್ರಿಸ್ತನಿಗಾಗಿ ನಾವು ಫಲ ಕೊಡುವವರಾಗಬೇಕು. ಮೂರು ವಿಷಯಗಳನ್ನ ನಾವು ಮಾಡಬೇಕಾಗಿದೆ. ಒಂದು, ಜನರನ್ನ ದೇವರ ಕಡೆ ನಡೆಸಬೇಕು. 2, ಕ್ರಿಸ್ತನಿಗಾಗಿ ನಾವು ಫಲ ಕೊಡಬೇಕು. 3ನೇದಾಗಿ ಯೇಸು ಕ್ರಿಸ್ತರು ಮತ್ತೆ ಬರ್ತಾ ಇದ್ದಾರೆ, ಆತನ ಬರುವಿಕೆಗಾಗಿ ಏನ್ ಮಾಡ್ಬೇಕು? ನಾವು ಮಾರ್ಗವನ್ನ ಸಿದ್ಧಪಡಿಸ್ಬೇಕು. ಮಾರ್ಗ ಸಿದ್ಧಪಡಿಸೋದಂದ್ರೆ, ಈಗ ಉದಾಹರಣೆ, ಇಲ್ಲಿ ಒಂದು ಸಭೆ ನಾವು ಮಾಡಿದ್ದೀವಿ. ಈ ಸಭೆ ಅನ್ನೋದು ಜನರಿಗೆ ಬಂದು ದೇವರನ್ನ ಆರಾಧನೆ ಮಾಡಲಿಕ್ಕೆ ಒಂದು ಮಾರ್ಗ. ಅಲ್ಲೂಯ್ಯ. ಒಂದ್ ವೇಳೆ ಈ ಸಭೆ ಇಲ್ಲ ಅಂದಿದ್ರೆ ನಾವೆಲ್ಲರೂ ಈ ರೀತಿಯಾಗಿ ನಾವು ಕೂಡಿ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಇದೇ ರೀತಿ ನಿಮ್ಮ ಮನೆ ಕೂಡ ಒಂದು ಮಾರ್ಗವಾಗಬೇಕು. ನಿಮ್ಮ ಮನೆಗಳಲ್ಲಿ ಪ್ರೇಯರ್ ನಡೀಬೇಕು, ನಿಮ್ಮ ಕುಟುಂಬದ ಪ್ರಾರ್ಥನೆ ನಡೀಬೇಕು. ಯಾರು ಬರ್ತಾರೋ ಬಿಡ್ತಾರೋ ಬಿಡಿ ನಿಮ್ಮ ಮನೆ ಪ್ರಾರ್ಥನೆಗೆ. ನೀವು ಕೂತು ಫ್ಯಾಮಿಲಿಯಾಗಿ ಕುಟುಂಬವಾಗಿ ನೀವು ಕೂತು ಪ್ರಾರ್ಥನೆ ಮಾಡ್ತಾ ಇರ್ಬೇಕು. ಆ ಚಿಕ್ಕ ಮಕ್ಕಳು ಕೆಲಸದಲ್ಲಿ ಬರ್ತಾರೆ, ಚಿಕ್ಕ ಮಕ್ಕಳು ಕೆಲಸದಲ್ಲಿ ಬರ್ತಾರೆ, ಅವ್ರನ್ನ ಕೂರಿಸ್ಕೊಂಡು ನೀವು ಪ್ರಾರ್ಥನೆ ಮಾಡ್ಬೋದು. ದೊಡ್ಡವರು ಬರ್ತಾರೆ, ನೀವು ಪ್ರಾರ್ಥನೆ ಮಾಡ್ತಿದ್ರೇನೆ ಅವರು ಬಂದು ಕೂತ್ಕೋತಾರೆ ಕೆಲಸದಲ್ಲಿ. ನಿಮಗೆ ಗೊತ್ತಿರಲ್ಲ ದೇವ್ರ ಕಾರ್ಯಗಳು ಹೇಗೆ ನಡೆಯುತ್ತೆ ಅಂತ, ಯಾರು ಯಾವಾಗ ಹೇಗೆ ದೇವ್ರನ್ನ ಕಟ್ಕೊಳ್ತಾರೆ ಅಂತ ನಮಗೆ ಗೊತ್ತಿರಲ್ಲ. ಹಾಗಾಗಿ ಸತತವಾಗಿ ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಪ್ರತಿದಿನ ನಡೀತಾ ಇದೆ. ಸೇವಕರನ್ನ ಕರೀರಿ, ಪ್ರಾರ್ಥನೆಗಳು ಇಟ್ಕೊಳ್ಳಿ. ಸೈತಾನನ ಎಲ್ಲ ಕಾರ್ಯಗಳನ್ನ ಲಯ ಮಾಡಿ ಜನರನ್ನ ದೇವರ ಕಡೆ ನಡೆಸೋಣ. ಅಲ್ಲೂಯ್ಯ. ಅದನ್ನೇ ನೋಡ್ತೀವಿ. ನೀನು ನಾನು ದೇವರಿಗೋಸ್ಕರ ಮಾರ್ಗವನ್ನು ಸಿದ್ಧಪಡಿಸೋಣ. ಜನರ ದೇವರುಗಳಿಗೆ ಬರಲಿಕ್ಕೆ ನಾವು ಕಾರಣರಾಗೋಣ. ಸಾಧ್ಯವಾದಷ್ಟು ಜನರನ್ನು ದೇವರ ಕಡೆಗೆ ನಡೆಸೋದ್ರಲ್ಲೇ ನಮಗೆ ದೊಡ್ಡ ಲೋಕದಲ್ಲಿ ದೊಡ್ಡ ಬಹುಮಾನ ಇರುತ್ತೆ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಲವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ನಿಮ್ಮ ವಾಕ್ಯದಿಂದ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಸ್ಥಾನಿಕರಾದ ಯೋಹಾನನಂತೆ ನಾವು ಕೂಡ ಸುವಾರ್ಥ ಸೇವಕರಾಗಿ ನಿಮ್ಮ ಮಾರ್ಗಗಳನ್ನು ಸಿದ್ಧಪಡಿಸಲಿಕ್ಕೆ, ಎಲ್ಲ ಜಾತಿ ಜನರು ನಿಮ್ಮ ಬಳಿಗೆ ಬರಲಿಕ್ಕೆ ದೇವರ ಮಾರ್ಗಗಳನ್ನು ಸಿದ್ಧಪಡಿಸಲು ಸಹಾಯ ಮಾಡಿದ್ದದಾಗಿ ನಾವು ಪ್ರಾರ್ಥಿಸ್ತೇವೆ. ವಾಕ್ಯವನ್ನು ಕೇಳಿದಂತಹ ಯೂಟ್ಯೂಬ್ ಮೂಲಕ ಕೂಡ ವಾಕ್ಯ ಕೇಳಿದಂಥ ಪ್ರತಿಯೊಬ್ಬರು ಕೂಡ ನಿಮ್ಮ ಆಶೀರ್ವದಿಸಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡ್ತಾ ಕ್ರಿಸ್ತನಾದ ಯೇಸುವಿನ